ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಮೇ ದ್ವಿತೀಯಾರ್ಧದಿಂದ ನೋಡಲಿದ್ದೀರಿ. ಅಂದರೆ ಮೇ 21ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿದೆ. ಹಾಗಿದ್ರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮೇಷರಾಶಿಯವರು ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಮೇಷರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಈ ತಿಂಗಳು ಮೇಷರಾಶಿಯವರ ಮಾಸಿಕ ಭವಿಷ್ಯ ಮೇ ದ್ವಿತೀಯಾರ್ಧದ ನಂತರ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿದೆ. ಒಟ್ಟಾರೆಯಾಗಿ ಈ ತಿಂಗಳ ಪ್ರಮುಖ ಮುಖ್ಯಾಂಶಗಳನ್ನು ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ, ಮಾನಸಿಕ ನಿಯಂತ್ರಣ ಅಗತ್ಯ ಅಂತಲೇ ಹೇಳಬಹುದು. ಮೇಷರಾಶಿಯವರಿಗೆ ಲಗ್ನದಲ್ಲಿರುವಂತಹ ಕುಜನು ಅಪಾರ ಶಕ್ತಿಯನ್ನ ನೀಡಿದರೂ ವಿಪರೀತ ಆವೇಶವನ್ನ ಹಠಮಾರಿತನವನ್ನ ನೀಡುತ್ತಾನೆ. ದ್ವಿತೀಯ ಸ್ಥಾನದಲ್ಲಿರುವಂತಹ ಸೂರ್ಯನಿಂದಾಗಿ ಮಾತಿನ ಚಕಾಮಕಿ ನಡೆಯದಂತೆ ನೋಡಿಕೊಂಡರೆ ಇದು ವಿಜಯಗಳ ಮಾಸವಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಆರ್ಥಿಕ ಪ್ರಗತಿ ಮೇ ದ್ವಿತೀಯಾರ್ಧದ ನಂತರ 18ನೇ ತಾರೀಕು ನಂತರ ಸೂರ್ಯ ಮತ್ತು ಬುಧ ಧನ ಸ್ಥಾನಕ್ಕೆ ಋಷಭಕ್ಕೆ ಪ್ರವೇಶಿಸುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಹೆಚ್ಚಿಸುತ್ತದೆ. ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಲಗ್ನಾಧಿಪತಿಯಾದಂತಹ ಸ್ನೇಹಿತರೆ ಕುಜನು ನಿಮ್ಮ ಜನ್ಮ ರಾಶಿಗೆ ಕಾಲಿಡುವುದು ಅದ್ಭುತವಾದಂತಹ ಬೆಳವಣಿಗೆ. ಕಳೆದ ತಿಂಗಳುಗಳಲ್ಲಿದ್ದಂತಹ ಮಾನಸಿಕ ಸಮಸ್ಯೆಗಳು ದೂರವಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಧೈರ್ಯ ಮೂಡುತ್ತದೆ ಅಂತಲೇ ಹೇಳಬಹುದು. ಇದು ಈ ತಿಂಗಳ ಪ್ರಮುಖ ಮುಖ್ಯಾಂಶಗಳು ಅಂತಲೇ ಹೇಳಬಹುದು. ಮೇಷರಾಶಿಯವರಿಗೆ ಮೇ 2026 ಅನೇಕ ರೀತಿಯಲ್ಲಿ ವಿಶೇಷ ಶಕ್ತಿಯನ್ನು, ನೂತನ ಉತ್ತೇಜನವನ್ನು ನೀಡುವಂತಹ ಮಾಸವಾಗಿದೆ. ಕಳೆದ ತಿಂಗಳುಗಳಿಗೆ ಹೋಲಿಕೆಯನ್ನು ಮಾಡಿದರೆ 12ನೇ ಮನೆಯಲ್ಲಿದ್ದಂತಹ ಶನಿ ಕುಜರ ಸಂಯೋಗದಿಂದ ನೀವು ಎದುರಿಸಿದಂತಹ ಆಸ್ಪತ್ರೆ ಖರ್ಚುಗಳು, ಮಾನಸಿಕ ಆತಂಕಗಳು ಈ ತಿಂಗಳ ಆರಂಭದಿಂದಲೇ ಕ್ರಮೇಣ ಕಡಿಮೆಯಾಗುತ್ತವೆ. ಮುಖ್ಯವಾಗಿ ಮೇ 21ರಂದು ನಿಮ್ಮ ರಾಶಿಯ ಅಧಿಪತಿ ಲಗ್ನಾಧಿಪತಿಯಾದಂತಹ ಕುಜನು ತನ್ನ ಸ್ವಂತ ರಾಶಿಯಾದ ಮೇಷಕ್ಕೆ ಪ್ರವೇಶಿಸುವುದು ಬಲವಾದ ರಾಜಯೋಗವನ್ನು ನೆನಪಿಸುತ್ತದೆ. ಆದರೆ ಗ್ರಹಗಳ ಅನುಗ್ರಹವನ್ನು ವಿಜಯವನ್ನಾಗಿ ಪರಿವರ್ತಿಸಿಕೊಳ್ಳಲು ತಿಂಗಳ ಪ್ರಥಮಾರ್ಧದಿಂದನೂ ಕೂಡ ಆವೇಶವನ್ನು, ದ್ವಿತೀಯಾರ್ಧದಲ್ಲಿ ನಿಮ್ಮ ಮಾತಿನ ಶೈಲಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅಂತ ತಿಳಿಸಿದೆ. ಅದೇ ರೀತಿ ಸ್ನೇಹಿತರೆ, ಈ ತಿಂಗಳು ನಿಮ್ಮ ಮುಂದಿರುವ ಪ್ರಮುಖ ಸವಾಲಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು, ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ. ಹಾಗಿದ್ರೆ ಮೇಷರಾಶಿಯವರಿಗೆ ದ್ವಿತೀಯಾರ್ಧದಲ್ಲಿ ಮೇ 15ನೇ ತಾರೀಕು ನಂತರ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ, ಅವುಗಳ ಆಧಿಪತ್ಯಗಳು ಹೇಗಿರಲಿದೆ ಅದನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನರು ಕೇಳ್ತಾ ಇರ್ತೀರಾ. ಹೌದು, ಗ್ರಹಗಳ ಸಂಚಾರದ ಸಮಯವನ್ನು ನಾವು ತಿಳ್ಕೊಂಡ್ರೆ ಸ್ನೇಹಿತರೆ ಆವಾಗ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮೇಷರಾಶಿಯವರು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರಾದರೂ ಈ ರಾಶಿಯನ್ನು ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಏಕೆಂದರೆ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಮೊದಲನೇದಾಗಿ ನಿಮ್ಮ ರಾಶಿಯ ಅಧಿಪತಿ ಕುಜ ಸ್ನೇಹಿತರೆ 1ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಆರೋಗ್ಯ ಸುಧಾರಿಸುತ್ತದೆ, ಆತ್ಮವಿಶ್ವಾಸ, ಕೋಪ, ನಾಯಕತ್ವದ ಗುಣಗಳು ಹೆಚ್ಚಾಗುತ್ತವೆ. ಇನ್ನು ಸೂರ್ಯ 5ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ 1ನೇ ಮನೆಯಿಂದ 2ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತಿದೆ. ಮೇ ದ್ವಿತೀಯಾರ್ಧದವರೆಗೆ ಲಗ್ನದಲ್ಲಿ
ಬುದ್ಧಿಮತ್ತೆ ಚುರುಕಾಗುತ್ತದೆ. ಮೇ ದ್ವಿತೀಯಾರ್ಧದಿಂದ 2ನೇ ಮನೆಯಲ್ಲಿ ಋಷಭದಲ್ಲಿ ಧನ ಲಾಭ ಅಂತಲೇ ಹೇಳ್ಬೋದು ಮತ್ತು ಒರಟು ಮಾತುಗಳು ಹೆಚ್ಚಾಗಬಹುದು. ಇನ್ನು ಬುಧ 3 ಮತ್ತು 6ನೇ ಅಧಿಪತಿಯಾಗಿರುವಂತಹ ಬುಧ 5ನೇ ಮನೆಯಿಂದ 3ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನ ಮಾಡುತ್ತದೆ. ಮೇ ದ್ವಿತೀಯಾರ್ಧದಿಂದ 2ನೇ ಮನೆಯಲ್ಲಿ ಋಷಭದಲ್ಲಿ ಬುಧ ನಿತ್ಯ ಯೋಗ ಸಂವಹನದ ಮೂಲಕ ಧನ ಆದಾಯ ಅಂತಲೇ ಹೇಳಬಹುದು. ಇನ್ನು ಶುಕ್ರ 7ನೇ ಅಧಿಪತಿಯಾಗಿರುವಂತಹ ಶುಕ್ರ 3ನೇ ಮನೆಯಲ್ಲಿ ದ್ವಿತೀಯಾರ್ಧದಲ್ಲಿ ಸಂಚಾರವನ್ನ ಮಾಡುವ ಕಾರಣ ಸಹೋದರರು ನೆರೆಯವರೊಂದಿಗೆ ಉತ್ತಮ ಬಾಂಧವ್ಯ, ಸಣ್ಣ ಪ್ರಯಾಣಗಳ ಮೂಲಕ ಲಾಭಗಳು ಹೆಚ್ಚಾಗಬಹುದು ಸ್ನೇಹಿತರೆ. ಇನ್ನು ಶನಿ 10 ಮತ್ತು 11ನೇ ಅಧಿಪತಿಯಾಗಿರುವಂತಹ ಶನಿ 12ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಕಚೇರಿಯಲ್ಲಿ ತೆರೆಮರೆಯ ರಾಜಕೀಯ, ಆದಾಯಕ್ಕೆ ತಕ್ಕ ಖರ್ಚುಗಳು ಮತ್ತು ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದಿರಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಸ್ನೇಹಿತರೆ ಬರೆದು ಹಾಕಿ. ಗುರುವಿನ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಕರ್ಮದ ಸ್ಥಾನಾಧಿಪತಿಯಾದಂತಹ 10ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ವ್ಯಯ ಸ್ಥಾನದಲ್ಲಿ 12ನೇ ಮನೆಯಲ್ಲಿ ಇರುವುದರಿಂದ ನೀವು ಮಾಡುವಂತಹ ವೃತ್ತಿಯಲ್ಲಿ ಒಂದು ರೀತಿಯ ಅದೃಶ್ಯವಾದ ಒತ್ತಡವಿರುತ್ತದೆ. ಕೆಲಸಗಳು ಪೂರ್ಣಗೊಂಡರೂ ಮನ್ನಣೆ ಸಿಗ್ತಿಲ್ಲ ಎಂಬ ಭಾವನೆ ಮೂಡುತ್ತದೆ. ಆದರೆ ಮೇ ದ್ವಿತೀಯಾರ್ಧದಂದು ಲಗ್ನಾಧಿಪತಿಯಾದ ಕುಜನು ಲಗ್ನಕ್ಕೆ ಬರುವುದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಜೀವಿನಿಯಂತಿದೆ ಅಂತಲೇ ಹೇಳಬಹುದು. ನಿಮ್ಮಲ್ಲಿ ರಾಜಿ ಮಾಡಿಕೊಳ್ಳದ ಮನೋಭಾವ ಹೆಚ್ಚಾಗುತ್ತದೆ. ಎಷ್ಟೇ ಕಷ್ಟದ ಟಾಸ್ಕ್ ಆದರೂ ಸವಾಲಾಗಿ ತೆಗೆದುಕೊಂಡು ಪೂರ್ಣಗೊಳಿಸುತ್ತೀರಿ. ಪಂಚಮಾಧಿಪತಿಯಾದ ಸೂರ್ಯನು ಮೇ ದ್ವಿತೀಯಾರ್ಧದವರೆಗೆ ಉಚ್ಚ ಸ್ಥಿತಿಯಲ್ಲಿ ಅಂದರೆ ಲಗ್ನದಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿಮತ್ತೆ ಮೇಲಧಿಕಾರಿಗಳನ್ನು ಆಕರ್ಷಿಸುತ್ತದೆ. ನೀವು ನೀಡುವ ಐಡಿಯಾಗಳು ಕಾರ್ಯರೂಪಕ್ಕೆ ಬರುತ್ತವೆ. ಆದರೆ 1ನೇ ಮನೆಯಲ್ಲಿರುವ ಕುಜನಿಂದಾಗಿ ನಾನು ಹೇಳಿದ್ನೇ ನೀವು ಕೇಳಬೇಕು ಎಂಬ ಮಾತು ಸ್ನೇಹಿತರೆ ಸರ್ವಾಧಿಕಾರ ಅಂತಲೇ ಹೇಳ್ಬೋದು. ಈ ಮಾತನ್ನ ಧೋರಣೆಯು ಕಚೇರಿಯಲ್ಲಿ ಶತ್ರುಗಳು ಹೆಚ್ಚಾಗಬಹುದು. ಇನ್ನು ಮೇ ದ್ವಿತೀಯಾರ್ಧದ ನಂತರ ಸೂರ್ಯ ಮತ್ತು ಬುಧ ದ್ವಿತೀಯ ಸ್ಥಾನಕ್ಕೆ ಋಷಭಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಗಮನವೆಲ್ಲ ಐಡಿಯಾಗಳಿಂದ ಅವುಗಳನ್ನು ಆಚರಣೆಗೆ ತಂದು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತಾ ಹರಿಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳು, ಪ್ರಸ್ತುತಿಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ ಅಂತಲೇ ಹೇಳಬಹುದು. ನಿಮ್ಮ ವಾಕ್ಚಾತುರ್ಯದಿಂದ ಹೊಸ ಪ್ರಾಜೆಕ್ಟ್ಗಳನ್ನು ಅಥವಾ ಕ್ಲೈಂಟ್ಗಳನ್ನು ಸುಲಭವಾಗಿ ಆಕರ್ಷಿಸುತ್ತೀರಿ. ಆದರೆ ಧನಸ್ಥಾನದಲ್ಲಿ ಸೂರ್ಯನ ಉಷ್ಣ ತತ್ವದಿಂದಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ಮುಖ್ಯವಾಗಿ ಕೆಳ ಹಂತದ ಸಿಬ್ಬಂದಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ಕಠಿಣವಾಗಿ ವರ್ತಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಮಾತು ಜಾರದಂತೆ ಎಚ್ಚರ ವಹಿಸಿದರೆ ತಿಂಗಳ ಅಂತ್ಯದವರೆಗೆ ಅದ್ಭುತ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದ ಸಮಯದಲ್ಲಿ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ತಿಂಗಳ ದ್ವಿತೀಯಾರ್ಧದಲ್ಲಿ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಸಾಗಿದ್ದರೂ ಸಪ್ತಮಾಧಿಪತಿಯಾದಂತಹ ವ್ಯಾಪಾರದ ಸ್ಥಾನಾಧಿಪತಿ ಶುಕ್ರನು ಮೇ ದ್ವಿತೀಯಾರ್ಧದಂದು ತೃತೀಯ ಸ್ಥಾನವಾದಂತಹ ಮಿಥುನಕ್ಕೆ ಪ್ರವೇಶಿಸುವುದು ನಿರ್ಣಾಯಕ ತಿರುವು. ಅಲ್ಲಿ ಆಗಲೇ ಇರುವಂತಹ ಭಾಗ್ಯಾಧಿಪತಿ ಗುರು ಭಗವಾನ್ ಜೊತೆ ಶುಕ್ರನು ಸೇರುತ್ತಾರೆ. ಈಗ ಸಂಯೋಗವು ವ್ಯಾಪಾರಿಗಳಿಗೆ, ಮುಖ್ಯವಾಗಿ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಅದ್ಭುತವಾದಂತಹ ನೆಟ್ವರ್ಕಿಂಗ್ ಅವಕಾಶಗಳನ್ನು ಒದಗಿಸುತ್ತದೆ. ಶಾರ್ಟ್ ಟಿಪ್ಸ್ ಅಥವಾ ಸಣ್ಣ ಪ್ರಯಾಣಗಳಿಂದನೂ ಕೂಡ ಹೊಸ ಕ್ಲೈಂಟ್ಗಳು ದೊರೆಯುತ್ತಾರೆ ಅಂತಲೇ ಹೇಳಬಹುದು. ಮೇ ದ್ವಿತೀಯಾರ್ಧದಂದು ಉಂಟಾಗುವಂತಹ ಬುಧನಿತ್ಯ ಯೋಗ, ಗಜಕೇಸರಿ ಯೋಗ ಪರಿಣಾಮವಾಗಿ ವ್ಯಾಪಾರದಲ್ಲಿ ಲೆಕ್ಕಾಚಾರಗಳನ್ನು ಪಕ್ಕಾ ಆಗಿ ಹಾಕ್ತೀರಾ ಸ್ನೇಹಿತರೆ. ಮಾರ್ಕೆಟಿಂಗ್, ಕಮ್ಯುನಿಕೇಷನ್, ಎಂಜಿನಿಯರ್ಗಳು ಮತ್ತು ಕಲಾ ಸಂಬಂಧಿತ ವ್ಯಾಪಾರಗಳನ್ನು ಮಾಡುವವರಿಗೆ ಈ ತಿಂಗಳ ದ್ವಿತೀಯಾರ್ಧವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಲಾಭ ಇದೆಯಾ, ನಷ್ಟ ಇದೆಯಾ, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅನ್ನೋದಾದರೆ, ಸೂರ್ಯನೊಂದಿಗೆ 3 ಮತ್ತು 6ನೇ ಮನೆಯ ಅಧಿಪತಿಯಾದಂತಹ ಬುಧನು ಕೂಡ ಸೇರುವುದರಿಂದ
ಧನಸ್ಥಾನದಲ್ಲಿ ಬುಧನಿತ್ಯ ಯೋಗ ಉಂಟಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯ ಮೂಲಕ, ಸಂವಹನದ ಮೂಲಕ ಹೆಚ್ಚುವರಿ ಆದಾಯದ ಮೂಲಗಳನ್ನು ಸೃಷ್ಟಿಸುತ್ತೀರಿ. ಹಿಂದೆ ನಿಂತು ಹೋಗಿದ್ದಂಥ ಹಣ ಅಥವಾ ಮರುಪಾವತಿಯಾಗದಂತಹ ಸಾಲಗಳು ಮೇ ತಿಂಗಳಲ್ಲಿ ಸ್ನೇಹಿತರೆ ಕೈ ಸೇರುತ್ತದೆ ಅಂತಲೇ ಹೇಳ್ಬೋದು ದ್ವಿತೀಯಾರ್ಧದಲ್ಲಿ. ಆದರೆ 12ನೇ ಮನೆಯಲ್ಲಿರುವಂತಹ ಆಸ್ಪತ್ರೆ ಅಥವಾ ಕೌಟುಂಬಿಕ ಸೌಕರ್ಯಗಳಿಗಾಗಿ ಭಾರಿ ಖರ್ಚುಗಳನ್ನು ಕೂಡ ಪ್ಲಾನ್ ಮಾಡಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ತಿಂಗಳ 3 ವಾರಗಳ ನಂತರ ಖರ್ಚು ಮತ್ತು ಆದಾಯ ಸಮಾನವಾಗಿರುತ್ತದೆ. ಕುಜನು ಲಗ್ನಕ್ಕೆ ಬರುವುದರಿಂದ ವೈಯಕ್ತಿಕ ಅಗತ್ಯಗಳಿಗಾಗಿ ಹೆಚ್ಚು ಖರ್ಚನ್ನು ಮಾಡುತ್ತೀರಿ. ಆದರೆ ಮೇ 21ರ ನಂತರ ಸೂರ್ಯ ಪಂಚಮಾಧಿಪತಿಯಾದಂತಹ ಊಹಾಪೋಹಗಳಿಗೆ ಷೇರು ಮಾರುಕಟ್ಟೆ ಕಾರಕ ದ್ವಿತೀಯ ಸ್ಥಾನವಾದಂತಹ ವೃಷಭ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಆರ್ಥಿಕ ಚಿತ್ರಣವನ್ನೇ ಬದಲಾಯಿಸುತ್ತದೆ ಸ್ನೇಹಿತರೆ. ವಾಹನ ಮತ್ತು ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಇದೆ. ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಸ್ನೇಹಿತರೆ ಖರೀದಿ ಮಾಡುವುದು ಸೂಕ್ತ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಶಕ್ತಿ ಮತ್ತು ಉಷ್ಣ, ಎನರ್ಜಿ ಮತ್ತು ಹೀಟ್ ಸಂಯೋಜನೆ. ಅಷ್ಟಮಾಧಿಪತಿ ಮತ್ತು ಲಗ್ನಾಧಿಪತಿಯಾದ ಕುಜನು ಮೇ ತಿಂಗಳಲ್ಲಿ ಲಗ್ನದಲ್ಲಿಯೇ ಸ್ವಕ್ಷೇತ್ರದಲ್ಲಿಯೇ ಇರುವುದರಿಂದ ಕಳೆದ ತಿಂಗಳುಗಳಲ್ಲಿದ್ದಂತಹ ಪಾದಗಳ ನೋವು, ದೈಹಿಕ ಆಯಾಸ ಮಾಯವಾಗುತ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿ ಹೆಚ್ಚಾಗಲಿದೆ. ಮೇ ದ್ವಿತೀಯಾರ್ಧದಲ್ಲಿ ಉಚ್ಚ ಸೂರ್ಯ ಮತ್ತು ಕುಜ ಒಂದೇ ಕಡೆ ಇರುವುದರಿಂದ ನಿಮ್ಮ ದೇಹದಲ್ಲಿ ಉಷ್ಣತತ್ವ ವಿಪರೀತವಾಗಿ ಹೆಚ್ಚಾಗಿ ತಲೆನೋವು, ಕಣ್ಣುರಿ ಬರಬಹುದು. ಮೇ ದ್ವಿತೀಯಾರ್ಧದ ನಂತರ ಸೂರ್ಯ ದ್ವಿತೀಯ ಸ್ಥಾನಕ್ಕೆ ಋಷಭಕ್ಕೆ ಬದಲಾದರೂ ಕುಜನ ಉಗ್ರ ಪ್ರಭಾವ ಮುಂದುವರಿಯುತ್ತದೆ. ದ್ವಿತೀಯದಲ್ಲಿ ಸೂರ್ಯನಿಂದಾಗಿ ಬಾಯಿಹುಣ್ಣು ಅಥವಾ ಹಲ್ಲು ನೋವು ಬರಬಹುದು. ತೀವ್ರವಾದಂತಹ ಕೋಪದಿಂದ ರಕ್ತದೊತ್ತಡ, ಬಿಪಿ ಹೆಚ್ಚಾಗುವಂತಹ ಅಪಾಯವಿದೆ. ತಿಂಗಳವಿಡೀ ಆವೇಶವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಶ್ರೇಯಸ್ಕರ ಸ್ನೇಹಿತರೆ. ಯಾವುದರ ಬಗ್ಗೆ ನಿಮ್ಮ ಹೆಲ್ತ್ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ, ತಿಂಗಳ ದ್ವಿತೀಯಾರ್ಧದಲ್ಲಿ ಲಗ್ನದಲ್ಲಿ ಸೂರ್ಯ ಕುಜರ ಪ್ರಭಾವದಿಂದ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಸ್ವಲ್ಪ ಕಮೆಂಡಿಂಗ್ ಆಗಿ ವರ್ತಿಸುತ್ತೀರಿ. ನಾನು ಹೇಳಿದ್ನೇ ಕೇಳಬೇಕು ಎಂಬ ಅಹಂಕಾರವಿರುತ್ತದೆ. ಇನ್ನು ಮೇ ದ್ವಿತೀಯಾರ್ಧದಿಂದ ಸೂರ್ಯನು ಕುಟುಂಬ ಸ್ಥಾನವಾದಂತಹ 2ನೇ ಮನೆಗೆ ಪ್ರವೇಶಿಸುವುದರಿಂದ ಕೌಟುಂಬಿಕ ವ್ಯವಹಾರಗಳ ಮೇಲೆ ನಿಮ್ಮ ನಿಯಂತ್ರಣ ಹೆಚ್ಚಾಗುತ್ತದೆ. ಆದರೆ ಸೂರ್ಯ ಕ್ರೂರ ಗ್ರಹವಾಗಿರುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತುಗಳಲ್ಲಿ ಅಧಿಕಾರಯುತ ಧ್ವನಿ ಹೆಚ್ಚಾಗಿರುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾದ ವಿವಾದಕ್ಕೆ ಇಳಿಯಬೇಡಿ. ಆದರೆ ತೃತೀಯ ಸ್ಥಾನದಲ್ಲಿ ಮಿಥುನದಲ್ಲಿ ಶುಕ್ರ ಗುರುಗಳು ಅನುಕೂಲಕರ ಸಂಯೋಗದಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಅಥವಾ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ಬಾಂಧವ್ಯ ಬಲಗೊಳ್ಳುತ್ತದೆ ಅಂತಲೇ ಹೇಳಬಹುದು. ಕೌಟುಂಬಿಕ ಸಮಸ್ಯೆಗಳನ್ನು ಅವರ ಸಾಮರಸ್ಯದಿಂದ ಬಗೆಹರಿಸಲು ಸಹಾಯವನ್ನು ಮಾಡುತ್ತೀರಿ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳು ಮೇಷರಾಶಿಯವರಿಗೆ ಕಂಡು ಬರಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಗುರುವಿನ ಅನುಗ್ರಹದಿಂದ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೇ 18ರ ನಂತರ ಶಿಕ್ಷಣಕ್ಕೆ ಕಾರಕನಾದಂತಹ ಪಂಚಮಾಧಿಪತಿಯಾದ ಸೂರ್ಯನು ಲಗ್ನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ನಿಮ್ಮ ಗ್ರಹಣ ಶಕ್ತಿ, ಜ್ಞಾಪಕ ಶಕ್ತಿ ಶಿಖರದಲ್ಲಿರುತ್ತದೆ ಸ್ನೇಹಿತರೆ. ಮೇ ದ್ವಿತೀಯಾರ್ಧದ ನಂತರ ಸೂರ್ಯ ಮತ್ತು ಬುಧ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಸೇರುವುದರಿಂದ ಲಾ, ಮ್ಯಾನೇಜ್ಮೆಂಟ್, ಕಾಮರ್ಸ್ ಅಥವಾ ಸ್ನೇಹಿತರೆ ಇಂಜಿನಿಯರಿಂಗ್, ಭಾಷಣ ಅಥವಾ ಡಿಬೇಟ್ ಸಂಬಂಧಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಯಶಸ್ಸು ದೊರೆಯುತ್ತದೆ. ಕ್ರೀಡಾಪಟುಗಳಿಗೆ ಲಗ್ನದಲ್ಲಿರುವ ಕುಜನ ತಿಂಗಳ ಅಂತ್ಯವರೆಗೂ ಶಕ್ತಿಯನ್ನು, ಗೆಲುವಿನ ಹಂಬಲವನ್ನು ನೀಡುತ್ತಾನೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗುರುವಿನ ಅನುಗ್ರಹದಿಂದ ಗ್ರಹಗಳ ಸಂಚಾರದ ಸಮಯದಲ್ಲಿ ಮೇಷರಾಶಿಯವರಿಗೆ ಮೇ 21ರಿಂದನೇ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಹೆಲ್ತಲ್ಲಿ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಲಗ್ನದಲ್ಲಿರುವ ಕುಜನಿಂದ ಬರುವಂತಹ ಆವೇಶವನ್ನು ನಿಯಂತ್ರಿಸಲು ಮತ್ತು ದ್ವಿತೀಯ ಸ್ಥಾನದ ಸೂರ್ಯನಿಂದ ಬರುವಂತಹ
ಮಾತಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಈ ಪರಿಹಾರಗಳನ್ನು ತಪ್ಪದೇ ಮೇಷರಾಶಿಯವರು ಅನುಸರಿಸಬೇಕಾಗುತ್ತದೆ ಸ್ನೇಹಿತರೆ. ಮೊದಲನೇದಾಗಿ ಗುರುವಾರದಂದು ಗುರುಶೋತ್ರವನ್ನು ಹೇಳುವುದು. ಗುರುವಾರದಂದು ಬಡ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ಪೆನ್ನು, ಬುಕ್ಕು, ಪುಸ್ತಕವೆಲ್ಲ ದಾನ ಮಾಡುವುದರಿಂದ ಸ್ನೇಹಿತರೆ ಮಕ್ಕಳಿಗೆ ಅಥವಾ ನಿಮಗೆ ಯಾರೆಲ್ಲ ಮೇಷರಾಶಿಯನ್ನು ಹೊಂದಿರ್ತೀರ ಅಂಥವರಿಗೆ ವಿದ್ಯಾಭಿವೃದ್ಧಿಯಾಗಲಿದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಮೌನವ್ರತ ನಿಯಂತ್ರಣ ಮೇ ದ್ವಿತೀಯದ ನಂತರ ಸ್ನೇಹಿತರೆ, ದ್ವಿತೀಯದಲ್ಲಿ ಸೂರ್ಯನಿಂದಾಗಿ ಮಾತಿನ ಘರ್ಷಣೆಗಳು ಬಾರದಂತೆ ಇರಬೇಕಾದರೆ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ವಾದ ವಿವಾದಕ್ಕೆ ಇಳಿಯುವ ಮುನ್ನ ಒಂದು ಕ್ಷಣ ನಿಂತು ಯೋಚಿಸುವುದು ಅಥವಾ ಮೌನ ವಹಿಸುವುದು ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಇನ್ನು ಅದೇ ರೀತಿ ಕುಜದೋಷ ಶಾಂತಿ. ಲಗ್ನದಲ್ಲಿ ಕುಜನು ಆವೇಶವನ್ನು ನೀಡುವುದರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು ಅಥವಾ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸುವುದರಿಂದ ಕೋಪ ನಿಯಂತ್ರಣದಲ್ಲಿದ್ದು ನಿರ್ಧಾರಗಳು ಸರಿಯಾದ ದಾರಿಯಲ್ಲಿರುತ್ತವೆ. ಇನ್ನು ಶಿವನ ಆರಾಧನೆ. ತಿಂಗಳ ಪ್ರಥಮಾರ್ಧದಿಂದಲೂ ಕೂಡ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಹೆಚ್ಚಾಗುವಂತಹ ಅಗ್ನಿತತ್ವಗಳು ಪಿತ್ತ ಶಾಂತಗೊಳಿಸಲು ಪ್ರತಿ ಸೋಮವಾರ ಶಿವನಿಗೆ ತಣ್ಣೀರು ಅಥವಾ ಹಾಲು ಅಥವಾ ಮೊಸರಿನಿಂದ ಅಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು. ಸೊ ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಮೇಷರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಗುರುಬಲ ಮತ್ತು ಶನಿಬಲ ಎರಡೂ ಕೂಡ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.